ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಲವೊಂದು ಬಾರಿ ಗುರುಗಳೇ, ಎಲ್ಲೋ ಒಂದು ಕಡೆ ನಾವು ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನ ಕೈ ಹಿಡಿದಾಗ ಆ ಕೆಲಸ ಇನ್ನೇನು ಆಗೋಯ್ತು ಅನ್ನೋ ಹಂತಕ್ಕೆ ಹೋಗುತ್ತೆ, ಆದರೆ ಆಗ್ತಾ ಇರೋದಿಲ್ಲ. ಪದೇ ಪದೇ ಪ್ರಯತ್ನ ಪಡ್ತಾ ಇರ್ತೀವಿ, ಅದೇ ರೀತಿಯಾಗಿರುವಂಥ ರಿಸಲ್ಟ್ ಸಿಗ್ತಾ ಇರುತ್ತೆ. ಸೊ ಇವತ್ತು ನಾನು ಕೇಳ್ತಾ ಇರೋದು ಏನಂದರೆ, ಆ ಕೆಲಸ ನಮಗೆ ಪರಿಪೂರ್ಣ ಆಗಬೇಕು ಅಂತಂದರೆ ಯಾವುದಾದ್ರೂ ಒಂದು ಪವರ್ಫುಲ್ ಆಗಿರುವಂಥ ಮಂತ್ರ. 6-8 ತಿಂಗಳಾಗಿರ್ಬೋದು, ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ, ಇವತ್ತು ನಾಳೆ ಆಗ್ಬಿಡುತ್ತೆ, ಆಗ್ತಾ ಇಲ್ಲ. ಸೊ ಈ ಕೊಡುವಂಥ ಒಂದು ಪವರ್ಫುಲ್ ಮಂತ್ರದಿಂದ ಅವರ ಒಂದು ನಿಂತೋಗಿರುವಂಥ ಕೆಲಸಗಳು, ಅರ್ಧಕ್ಕೆ ಸ್ಟ್ರಕ್ ಆಗಿರುವಂಥದ್ದು ಸಕ್ಸಸ್ ಕಾಣಬೇಕು ಅಂತಂದರೆ ಯಾವುದಾದ್ರೂ ಒಂದು ಎನರ್ಜೆಟಿಕ್ ಆಗಿರುವಂಥ ಮಂತ್ರವನ್ನು ತಿಳಿಸ್ಬೋದಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪ್ರತಿ ಮಂತ್ರಕ್ಕೂ ಅದರದ್ದೇ ಆದ ಶಕ್ತಿ ಇದೆ. ಅದನ್ನು ಹೇಗೆ ಬಳಸ್ತಾರೋ ಹಾಗೆ ನೀವು ಹೇಳಿದ್ರಲ್ಲ, ಪದೇ ಪದೇ ಪ್ರಯತ್ನ ಪಟ್ಟು ಸೋಲ್ತಿದ್ರೆ ಅಂತಹದ್ದಕ್ಕಾಗಿ ಮಂಗಳವಾರದಂದು ಹನುಮಂತನಿಗೆ ವೀಳ್ಯದೆಲೆ ಅಲಂಕಾರವನ್ನು ಮಾಡಿಸೋದು ಅಥವಾ ವೀಳ್ಯದೆಲೆಯ ಹಾರವನ್ನು ಹಾಕುವಂಥದ್ದರಿಂದಲೂ ಕೂಡ, ಜೊತೆಗೆ ನೀವು ಹನುಮಾನ್ ಚಾಲೀಸ ಓದುತ್ತೀನಿ ಅಂತಂದರೆ ಇನ್ನದು ನಾಸಾದ ವಿಜ್ಞಾನಿಗಳೇ ಆ ಮಂತ್ರದ ಬಗ್ಗೆ ರಿಸರ್ಚ್ ನಡೆಸಿದ್ದಾರೆ. ಉತ್ತಮವಾಗಿರ್ತಕ್ಕಂಥದ್ದಂತಂದರೆ ಇದು ಅಂತ ಕನ್ಸಿಡರ್ ಮಾಡಿದ್ದಾರೆ ಅವರು. ಅಂತಹ ಅದ್ಭುತವಾದ ಪವರ್, ಒಂದು ಎನರ್ಜಿ, ಒಂದು ಶಕ್ತಿ ಅದರಲ್ಲಿದೆ. ಅದನ್ನು ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಲ ಹೇಳ್ತಾ ಇರೋದು. ಮಂಗಳವಾರ ದಿವಸ ಪದೇ ಪದೇ ನಮ್ಮ ಕೈ ಕೊಡ್ತಾ ಇರತಕ್ಕಂತಹ ಕೆಲಸಗಳಿಗಾಗಿ ಹನುಮಾನ್ ಚಾಲೀಸ ಅಂತ ನಾವೇನಾದರೂ ಪಠಿಸ್ತೀವಿ ಅಂತಂದರೆ ಅತ್ಯಂತ ಅಭ್ಯುದಯದ ಫಲವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅಥವಾ ಬೇರೆ ನನಗೆ ಅದು ಬರಲ್ಲ ಅಂತಂದರೆ ಕೇಳೋದಾಗಿರ್ಬೋದು. ಇಲ್ಲ ಅಂತಂದರೆ ಶ್ರೀರಾಮಚಂದ್ರ ಜಾನಕಿ ಜೈ ಬೋಲೋ ಹನುಮಾನಕಿ, ಶ್ರೀರಾಮಚಂದ್ರ ಜಾನಕಿ ಜೈ ಬೋಲೋ ಹನುಮಾನಕಿ, ರಾಮಚಂದ್ರಾಯ ವಿದ್ಮಹೇ ದಶರಥ ನಂದನಾಯ ಧೀಮಹಿ ತನ್ನೋ ಶ್ರೀರಾಮ ಪ್ರಚೋದಯಾತ್, ಜನಕಾತ್ಮಜಾಯೈ ಚ ವಿದ್ಮಹೇ ರಾಮ ಪ್ರಿಯಾಯೈ ಧೀಮಹಿ ತನ್ನೋ ಸೀತಾ ಮಾತಾ ಪ್ರಚೋದಯಾತ್. ಓಂ ಹಲಾಯುಧಾಯ ವಿದ್ಮಹೇ ದಶರಥ ನಂದನಾಯ ಧೀಮಹಿ ತನ್ನೋ ಲಕ್ಷ್ಮಣ ಪ್ರಚೋದಯಾತ್. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಶ್ರದ್ಧೆಯಿಂದ ಹೇಳಿಬಿಡಿ. ಹನುಮ ಚಿರಂಜೀವಿ, ನಿಮಗೆ ಆ ಕೆಲಸದಲ್ಲಿ ಅನುಮಬಲ ಕೊಡ್ತಾನೆ. ಅವನು ಹೇಗೆ ಆ ಒಂದು ಸಂಜೀವಿನಿ ಪರ್ವತವನ್ನು ಕೊಂಡೊಯ್ದದ್ದು, ಅಂತಹ ಬಲವನ್ನು ನೀವು ಮಾಡ್ತಾ ಇರೋ ಕಾರ್ಯದಲ್ಲಿ ಫಲವನ್ನಾಗಿ ಮಾರ್ಪಾಟು ಮಾಡಿ ಕೊಡ್ತಾನೆ. ಇದು ಹನುಮ ದಿಶಕ್ತಿ. ಪದೇ 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 ನೀವು ಪ್ರಯತ್ನ ಪಟ್ಟು ಸೋಲ್ತಾ ಇರೋ ಕೆಲಸಗಳಿಗೆ ದಿಶಕ್ತಿಯ ಮಂತ್ರವಾಗಿರುತ್ತೆ. ಪ್ರೀತಿಯ ಬಂಧುಗಳೇ, ಖಂಡಿತ ಗುರುಗಳೇ, ಉತ್ತಮವಾಗಿರುವಂಥ ಒಂದು ಪವರ್ಫುಲ್ ಮಂತ್ರವನ್ನೇ ತಿಳಿಸ್ಕೊಟ್ಟಿದ್ದೀರಾ. ಬೇರೆ ಅವರವರೇ ಕೆಲಸಗಳಲ್ಲಿ ಪ್ರಯತ್ನ ಪಟ್ಟಿರೋರು ಈ ರೀತಿ ಹಿಂದುಳಿದಿರ್ತಾರೆ ಅಂತ ಹೇಳ್ಬೋದು. ಅವರೆಲ್ಲರಿಗೂ ಕೂಡ ಇವತ್ತು ಕೊಟ್ಟಿರುವಂಥ ಮಂತ್ರ ಉಪಯೋಗ ಆಗುತ್ತೆ. ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಯಾವ್ಯಾವ ಕೆಲಸಗಳು ಆ ರೀತಿ ಅರ್ಧದಲ್ಲಿ ನಿಂತೋಗ್ಬಿಟ್ಟಿದೆಯಪ್ಪ, ಎಲ್ಲೋ ಇವತ್ತು ನಾಳೆ ಆಗ್ಬಿಡುತ್ತೆ, ಅಥವಾ 1-2 ತಿಂಗಳಿಂದ ವೆಯ್ಟ್ ಮಾಡ್ತಿದ್ದೀವಿ, ವರ್ಷಾನುಗಟ್ಟಲೆಗಳಿಂದ ಕಾಯ್ತಾ ಇದ್ದೀವಿ ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ಮಂತ್ರದ ಪಠನೆಯನ್ನು ನೀವು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.